ಈಗ ನಮ್ಮ ಜೊತೆಗೆ ಅಭಿಷೇಕ್ ಅನ್ನೋರು ಬೆಂಗಳೂರವರು, ಅವರು ಪ್ರಯಾಗ್ರಾಜ್ನಲ್ಲಿದ್ದಾರೆ. ಅಭಿಷೇಕ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿದ್ದೀರಿ? ಪ್ರಯಾಗ್ರಾಜಲ್ಲೇ ಇದ್ದೀರಾ, ಈ ಕಡೆ ಬಂದಿದ್ದೀರಾ? ಇಲ್ಲ ಪ್ರಯಾಗಲ್ಲೇ ಇದ್ದೀವಿ. ಸೆಕ್ಟರ್ 23 ಕಡೆ ಇದ್ದೀವಿ, ರೈಲ್ ಘಾಟ್ ಕಡೆಯಲ್ಲಿ, ಯಮುನಾ ನದಿ ಸೈಡ್ ಅಲ್ಲಿ. ಸಂಗಮ್ ಸ್ಥಳ ಸೆಕ್ಟರ್ 23 ಆ ಕಡೆ ಇರುವಲ್ಲೆಲ್ಲ, ಅಂದ್ರೆ ಗಂಗಾ ನದಿ ತಟದಲ್ಲೆಲ್ಲ ಸಿಕ್ಕಾಪಟ್ಟೆ ರಶ್ ಇದೆ, ನೂಕುನುಗ್ಗಲ್ ಆಗ್ತಾ ಇದೆ ಅಲ್ಲಿ. ಸೊ ಆ ಕಡೆಯಿಂದ ಬರೋರಿಗೆ ಕಷ್ಟ ಸ್ವಲ್ಪ. ಈಗ ಹೊಸೊಬ್ರು ಯಾರಾದ್ರೂ ಎಂಟ್ರಿ ಆಗ್ತಾ ಇದ್ರೆ, ಇಫ್ ಇನ್ ಕೇಸ್ ರೈಲ್ ಘಾಟ್ ಸೈಡ್ ಇಂದ ಬರ್ಲಿಕ್ಕೆ ಆದ್ರೆ ಸ್ವಲ್ಪ ಅಂದ್ರೆ ನೂಕುನುಗ್ಗಲ್ ಕಮ್ಮಿ ಇದೆ, ರಶ್ ಕಡಿಮೆ ಇದೆ. ಇಲ್ಲಿ ಎಂಟರ್ ಆಗಿ ಮತ್ತೆ ಬೋಟ್ ನಲ್ಲಿ ಹೋಗಿ ಸ್ನಾನ ಮಾಡ್ಬೋದು, ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿ ಅಂದ್ರೆ ಸುರಕ್ಷಿತವಾಗಿ ಹಿಂದೆ ಹೋಗ್ಬೋದು. ಅಭಿಷೇಕ್ ಅವರು ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಿ ತಾವು, ಎಲ್ಲಿ ಸಮಸ್ಯೆ ಆಗ್ತಿದೆ ಅಂತ? ತ್ರಿವೇಣಿ ಸಂಗಮ ಇದೆಯಲ್ಲ, ತ್ರಿವೇಣಿ ಸಂಗಮ ಸೆಕ್ಟರ್ 1, ಸೆಕ್ಟರ್ 3, ಸೆಕ್ಟರ್ 20 ಈ ಸೈಡ್ ಅಲ್ಲಿ ತ್ರಿವೇಣಿ ಸಂಗಮ ಇದೆ. ಅಲ್ಲಿ ಅಂದ್ರೆ ಸಿಕ್ಕಾಪಟ್ಟೆ ಎಲ್ಲಾ ಪಬ್ಲಿಕ್ ಅದೇ ಏರಿಯಾದಿಂದ ಎಂಟರ್ ಆಗ್ತಾ ಇದ್ದಾರೆ. ಆ ಕಾರಣದಿಂದ ಅಲ್ಲಿ ಸ್ವಲ್ಪ ರಶ್ ಅಂದ್ರೆ ನೂಕುನುಗ್ಗಲ್ ಜಾಸ್ತಿ ಆಗ್ತಾ ಇದೆ. ಸೆಕ್ಟರ್ 23, 24, 25 ಈ ಏರಿಯಾದಲ್ಲಿ ರಾಮ್ ಘಾಟ್, ಸರಸ್ವತಿ ಘಾಟ್ ಅಂತ ಇದೆ. ಯಮುನಾ ನದಿ ಸೈಡ್, ಅದು ಯಮುನಾ ನದಿ ಬ್ಯಾಂಕ್ ಅದು ತೀರಾ. ಈ ಸೈಡ್ ಇಂದ ಎಂಟರ್ ಆದ್ರೆ ಅಷ್ಟು ರಶ್ ಇಲ್ಲ. ಸೊ ಯಮುನಾ ನದಿ ತೀರದಲ್ಲಿ ಸಮಸ್ಯೆ ಇಲ್ಲ, ಗಂಗಾ ನದಿ ತೀರದಲ್ಲಿ ಸಮಸ್ಯೆ ಆಗ್ತಿದೆ, ಜನ ದೊಡ್ಡ ಸಂಖ್ಯೆ. ಹೌದು, ಗಂಗಾ ನದಿ ತೀರದಲ್ಲಿ ಸಂಗಮ ಆಗುವಂತ ಕ್ಷೇತ್ರ ಏರಿಯಾದಲ್ಲಿ ಈ ಸಮಸ್ಯೆ ಆಗ್ತಾ ಇದೆ. ಈಗ ನೀವು ಪುಣ್ಯ ಸ್ನಾನವನ್ನ ಮುಗಿಸ್ಕೊಂಡ್ರಾ? ಹಾ, ಮುಗಿಸ್ಕೊಂಡ್ವಿ. ಬೆಳಿಗ್ಗೆ 7 ಗಂಟೆಗೆ ಮುಗಿಸ್ಕೊಂಡ್ವಿ ನಾವು. ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ಲಿಲ್ಲ ತಮಗೆ? ಇಲ್ಲ, ನಾವು ಅದೇ ಯಮುನಾ ನದಿ ತಟದಿಂದ ನಾವು ಬೋಟಲ್ಲಿ ಹೋಗಿ ಸಂಗಮ ಕ್ಷೇತ್ರಕ್ಕೆ ಹೋಗಿ, ಸಂಗಮ ಆಗೋ ಸ್ಥಳದಲ್ಲಿ ಸ್ವಲ್ಪ ಅಂದ್ರೆ ಇದೇ ತರ ಸ್ನಾನ ಮಾಡೋ ವ್ಯವಸ್ಥೆ ಮಾಡಿದ್ರೆ ಅಲ್ಲಿ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದ್ವಿ ನಾವು. ಉಳಿದಂತ ವ್ಯವಸ್ಥೆ ಹೆಂಗಿದೆ ಅಭಿಷೇಕ್ ಅವರು? ಯಾಕಂತಂದ್ರೆ ಬಹಳ ಜನ ಆತಂಕಗೊಂಡಿದ್ದಾರೆ, ಹೋಗಬಹುದಾ ಬೇಡವಾ ಅಂತ. ವ್ಯವಸ್ಥೆ ಇಲ್ಲ, ಎಲ್ರು ಆರಾಮ್ಸೆ ಹೋಗ್ಬೋದು. ಎಲ್ಲಾ ಕಡೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಯಾವುದೇ ಮೂವ್ಮೆಂಟ್ ಅನ್ನು ಅಂದ್ರೆ ಕಂಟೈನ್ ಮಾಡ್ಲಿಕ್ಕೆ, ಇಫ್ ಇನ್ ಕೇಸ್ ಸ್ಟ್ಯಾಂಪೇಡ್ ಆದ್ರೆ, ನೂಕುನುಗ್ಗಲ್ ಆದ್ರೆ ಕಂಟೈನ್ ಮಾಡ್ಲಿಕ್ಕೆ ಅಂತೇಳಿ ಅವ್ರು ಸೆಕ್ಟರ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಜನರ ಮೂವ್ಮೆಂಟ್ ಅನ್ನು ಅವರು ಅಲ್ಲಿ ಸೆಕ್ಟರ್ ಅಲ್ಲಿ ಬ್ಲಾಕ್ ಮಾಡ್ತಿದ್ದಾರೆ, ಜನ ಜಾಸ್ತಿ ಆದ ಕೂಡಲೇ. ಸೋ ದಟ್ ಅಂದ್ರೆ ಮೂವ್ಮೆಂಟ್ ಕಂಟಿನ್ಯೂ ಆಗದಾಗೆ ಪೊಲೀಸು ಅಂದ್ರೆ ಎಲ್ಲಾ ಕಡೆ ಬ್ಯಾರಿಕೇಡ್ ಆಗಿ ಲಾಕ್ ಮಾಡ್ತಾ ಇದೆ. ಇಫ್ ಇನ್ ಕೇಸ್ ಜನ ಜಾಸ್ತಿ ಆಗ್ತಾರೆ ಅಂದ್ರೆ, ನೂಕುನುಗ್ಗಲ್ ಆದ್ರೂ ಕೂಡ ವಿದಿನ್ 50 ಮೀಟರ್ 100 ಮೀಟರ್ ಒಳಗಡೆ ಅದು ಕಂಟೈನ್ ಆಗ್ಬೇಕು ಅಂತ ಹೇಳುವ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದೆ. ಎಸ್, ಥ್ಯಾಂಕ್ ಯು ಅಭಿಷೇಕ್ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.